सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ ॐ शान्ति शान्ति शान्ति। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे त्रिसूत्रात्मकेऽस्मिन् षष्ठे आनन्दाद्यधिकरणे तस्मिन् अधिकरणे उपनिबद्धं द्वितीयं सूत्रम्। त्रिषु सूत्रेषु इदं द्वितीयं सूत्रम्। तत्सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वादशं सूत्रम्। पादादितः द्वादशं सूत्रम्। अस्मिन् अधिकरणे द्वितीयं सूत्रम्। आनन्दाद्यधिकरणे द्वितीयं सूत्रम्। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं सूत्रं तद्भाष्यभागं यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्तिश्लोकमेकं द्विवारं पठामः। ॐ मिथ्याज्ञानविजृम्भमाण जगताम् अभ्यन्तरे भुञ्जतः प्रारब्धानि निरीक्ष्य जीवनिचयान् मूढान् विद्यावशान् देवः कारुणिकोऽवतीर्य समशासद्यस्तु शारीरके भाष्यं तं प्रणमामि शङ्करगुरुं निःश्रेयसावाप्तये। ॐ मिथ्याज्ञानविजृम्भमाण जगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढान् विद्यावशान् देवः कारुणिकोऽवतीर्य समशासद्यस्तु शारीरके भाष्यं तं प्रणमामि शङ्करगुरुं निःश्रेयसावाप्तये। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे षष्ठम् आनन्दाद्यधिकरणम्। ॐ आनन्दादयः प्रधानस्य ॐ
ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ ಓಂ ಇತರೆ ತ್ವರ್ಥ ಸಾಮಾನ್ಯಾತ್ ಇಮಾನಿ ತಾನಿ ಸರ್ವಾಣಿ ತ್ರೀಣಿ ಸೂತ್ರಾಣಿ ಅಸ್ಮಿನ್ ಆನಂದಾದ್ಯಧಿಕರಣೆ ಉಪನಿಬದ್ಧಾನಿ ಭಗವತಾ ಬಾದರಾಯಣೇನ ಸರ್ವಜ್ಞೇನ ಇದಾನೀಂ ಪ್ರಕೃತಂ ಪಶ್ಯಾಮಃ ತತ್ಸೂತ್ರಂ ದ್ವಿವಾರಂ ಪಠಾಮಃ ಪ್ರಕೃತಂ ಸೂತ್ರಂ ದ್ವಾದಶಂ ಸೂತ್ರಂ ಓಂ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ ಓಂ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ ಇದರ ಪದ ವಿಭಾಗ ಕ್ರಮ ಅನ್ವಯ ಕ್ರಮ ಅನ್ವಯಾರ್ಥ ಎಲ್ಲ ಆಗಿತ್ತು. ಅನ್ವಯ ಕ್ರಮ ಮಾತ್ರ ನೋಡಿ ಮುಂದೆ ಹೋಗೋಣ. ಅನ್ವಯ ಕ್ರಮ ನೋಡಿದ್ರೆ ನಮಗೆ ಅರ್ಥವಾಗುತ್ತೆ ಸೂತ್ರ, ಅದನ್ನೇ ನೋಡಿದ್ವಿ, ಅರ್ಥವಾಗುತ್ತೆ. ಪ್ರಿಯಶಿರಸ್ವಾದ್ಯ ಪ್ರಾಪ್ತಿ ಇತ್ಯುಕ್ತೆ ಪ್ರಿಯಶಿರಸ್ವಾದೀನಾಂ ಧರ್ಮಾಣಾಂ ಅಪ್ರಾಪ್ತಿ ಕುತ್ರ ಅಪ್ರಾಪ್ತಿ ಇತ್ಯುಕ್ತೆ ಜ್ಞೇಯ ಬ್ರಹ್ಮ ವಿಷಯೇ. ಜ್ಞೇಯ ಬ್ರಹ್ಮ ವಿಷಯೇ ಇತ್ಯುಕ್ತೆ ಸಿದ್ಧಂ ಭವತಿ ಯತ್ ಉಪಾಸ್ಯ ಬ್ರಹ್ಮ ವಿಷಯೇ ಪ್ರಾಪ್ತಿ ಇತಿ. ಜ್ಞೇಯ ಬ್ರಹ್ಮ ವಿಷಯೇ ಅಪ್ರಾಪ್ತಿ ಪರಂತು ಉಪಾಸ್ಯ ಬ್ರಹ್ಮ ವಿಷಯೇ ಪ್ರಾಪ್ತಿ. ಅಂದ್ರೇನು? ಈ ಪ್ರಿಯಶಿರತ್ವವೇ ಮೊದಲಾದ ಧರ್ಮಗಳು ಜ್ಞೇಯ ಬ್ರಹ್ಮದ ವಿಷಯದಲ್ಲಿ ಪ್ರಾಪ್ತವಾಗುವುದಿಲ್ಲ. ಅಂದರೆ ಆ ಯಾವ ಧರ್ಮಗಳಿಗೂ ಕೂಡ ಜ್ಞೇಯ ಬ್ರಹ್ಮ ವಿಷಯದಲ್ಲಿ ಅವಕಾಶವಿರುವುದಿಲ್ಲ, ಅವಕಾಶ ಇಲ್ಲ. ಎಲ್ಲಿ? ಜ್ಞೇಯ ಬ್ರಹ್ಮ ವಿಷಯದಲ್ಲಿ. ಆದರೆ ಉಪಾಸ್ಯ ಬ್ರಹ್ಮದ ವಿಷಯದಲ್ಲಿ, ಉಪಾಸ್ಯ ಬ್ರಹ್ಮದ ವಿಷಯದಲ್ಲಿ ಆಗಬಹುದು. ಯಾಕೆ? ಅದರಲ್ಲಿ ಸಗುಣ ಬ್ರಹ್ಮ ಅಂತ ನಾವು ಹೇಳ್ತೇವಲ್ಲ, ಆ ಸಗುಣ ಬ್ರಹ್ಮದಲ್ಲಿ ಭೇದವಿದೆ. ಹೌದ್ ತಾನೆ? ಒಂದೊಂದು ಗುಣವನ್ನ ಬ್ರಹ್ಮದಲ್ಲಿ ಹಾಕಿದಾಗಲೂ ಕೂಡ ಅದರಲ್ಲಿ ಏನು ಆ ಗುಣದಲ್ಲಿ ಭೇದಗಳು ಕಂಡು ಬರ್ತವೆ. ಯಾರು ಹಾಕ್ತಾನೋ ಅವನ ದೃಷ್ಟಿಯಲ್ಲೂ ಭೇದ. ಮತ್ತೆ ಯದ್ಯಪಿ ಆ ಒಂದು ಉಪಾಸ್ಯ ತತ್ವ ಒಂದೇ ಆಗಿದ್ದರೂ ಕೂಡ ಈ ಎಲ್ಲ ಧರ್ಮಗಳು ಅಂತ ಹೇಳಿದ ತಕ್ಷಣ ಅದೇನಾಗುತ್ತೆ, ಧರ್ಮಗಳನ್ನೆಲ್ಲ ನಾವು ಎಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ ಅಂದರೆ ದ್ವೈತದಲ್ಲಿ. ಎಲ್ಲಿ ಭೇದವಿದೆಯೋ ಅಲ್ಲಿ ಅವನಿಗೆ ಈ ಧರ್ಮ, ಇವನಿಗೆ ಆ ಧರ್ಮ, ಬ್ರಾಹ್ಮಣನಿಗೆ ಈ ಧರ್ಮ, ಕ್ಷತ್ರಿಯನಿಗೆ ಈ ಧರ್ಮ. ಅಂದ್ರೇನು? ಬ್ರಾಹ್ಮಣ ಅಂತ ಒಬ್ಬ ಇದ್ದಾನೆ, ಕ್ಷತ್ರಿಯ ಅಂತ ಒಬ್ಬ ಇದ್ದಾನೆ, ವೈಶ್ಯ ಅಂತ ಇನ್ನೊಬ್ಬ ಇದ್ದಾನೆ. ಹೀಗೆ ಭೇದ ಉಂಟು. ಭೇದ ವಿಷಯದಲ್ಲಿ ಮಾತ್ರ ಇವೆಲ್ಲ ಪ್ರಾಪ್ತವಾಗುತ್ತೆ. ಯಾವುದು? ಎಲ್ಲ ಧರ್ಮಗಳು ಕೂಡ. ಹಾಗಾಗಿ ಈ ಒಂದು ಜ್ಞೇಯ ಬ್ರಹ್ಮದ ವಿಷಯದಲ್ಲಿ ಯಾವ ಗುಣವಾಗಲಿ ಧರ್ಮವಾಗಲಿ ಇಲ್ಲದಿರುವುದರಿಂದ ಇಲ್ಲಿ ಈ ಯಾವ ಧರ್ಮಗಳಿಗೂ ಅವಕಾಶವಿಲ್ಲ. ಇಲ್ಲಿ ಉಪಾಸ್ಯದ ಬ್ರಹ್ಮದ ವಿಷಯದಲ್ಲಿ ಅವಕಾಶ ಇರಬಹುದು. ಅದು ಇವತ್ತು ಇಲ್ಲಿನ ವಿಷಯವಲ್ಲ. ಅದು ಯಾತಕ್ಕೆ? ಅದು ಇಲ್ಲಿ ಹೇಳ್ತಾರೆ. ಕಾರಣ ಹಿ ಇತ್ಯುಕ್ತೆ ಯಸ್ಮಾತ್ ಕಾರಣ. ಭೇದೇ ಸತಿ ಉಪಚಯಾಪಚಯೋ ಧರ್ಮವು ಸಂಭವತಃ. ಭೇದ ಇದೆ ಅಂತಂದಾದರೆ ಉಪಚಯ ಧರ್ಮ ಮತ್ತೆ ಅಪಚಯ ಧರ್ಮ ಎರಡೂ ಕೂಡ ಉಂಟಾಗಬಹುದಾಗಿದೆ ಅಂತ ಹೇಳೋದಕ್ಕಿಂತ ಉಂಟಾಗುತ್ತದೆ. ಉಪಚಯ ಧರ್ಮ ಅಪಚಯ ಧರ್ಮ ಹಿಗ್ಗು ತಗ್ಗು ಹೋಗ್ತಾನೆ. ಉಪಕ್ಷಯ ಅಪಕ್ಷಯ ಎಲ್ಲ ಇರಲಿ. ಇದು ಸೂತ್ರದ ಅರ್ಥ. ಇದು ಯಾತಕ್ಕೆ ಈ ಸೂತ್ರ ಬಂದಿದೆ ಅಂತ ಅಂದರೆ ನೆನ್ನೆ ಅದನ್ನು ಹೇಳಿತ್ತು. ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಏಕಪ್ರಧಾನ ಸಂಬದ್ಧಾ ಧರ್ಮಾ ಏಕತ್ರಾಪಿ ಉಚ್ಯಮಾನಾ
ಸರ್ವತ್ರೈವ ಉಪಸಂಹರ್ತವ್ಯಾಃ ಇತಿ ಪೂರ್ವಸ್ಮಿನ್ ಅಧಿಕರಣೆ ಅಂದ್ರೆ ಅತೀತಾನಂತರಾದ್ಯಧಿಕರಣೆ. ಪೂರ್ವಸ್ಮಿನ್ ಅಧಿಕರಣೆ ಅಂತಂದ್ರು ಒಂದೇ, ಅತೀತಾನಂತರಾದ್ಯಧಿಕರಣೆ ಅಂತಂದ್ರು ಒಂದೇ. ಯಾವುದದು? ಸರ್ವಾಭೇದಾದನ್ಯತ್ರೇಮೇ ಇತ್ಯತ್ರ ನಿರ್ಧಾರಿತ ಪ್ರಕಾರೇಣ ಅಲ್ಲಿ ನಿರ್ಧಾರ ಮಾಡಿತ್ತು. ಏನಂತ? ಒಂದು ಧರ್ಮವನ್ನ ಒಂದು ಕಡೆ ಹೇಳಿ ಇನ್ನೊಂದು ಕಡೆ ಬಿಟ್ಟಿದೆ, ಅಥವಾ ಇನ್ನೊಂದನ್ನು ಇನ್ನೊಂದು ಕಡೆ ಬಿಟ್ಟಿದೆ, ಒಂದು ಕಡೆ ಸೇರಿಸ್ಕೊಂಡಿದೆ, ಒಂದು ಕಡೆ ಜಾಸ್ತಿ ಧರ್ಮಗಳನ್ನು ಹೇಳಿದೆ. ಹೀಗೆಲ್ಲ ಇದ್ರೂ ಕೂಡ ಎಲ್ಲ ಧರ್ಮಗಳನ್ನು ಒಟ್ಟಾಗಿ ಸೇರಿಸಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಅನ್ವಯಿಸಿಕೊಳ್ಳಬೇಕು. ಬಿಟ್ಟಿರೋದು ಒಂದು ಕಡೆ ಬಿಟ್ಟು ಎಲ್ಲ ಸೇರಿಸ್ಕೊಂಡು ಅನ್ವಯಿಸ್ಕೊಳ್ಬೇಕಂತ ಅಂತ ಹಿಂದಿನ ಅಧಿಕರಣದಲ್ಲಿ ನಿರ್ಧಾರ ಮಾಡಿತ್ತು. ಆ ನಿರ್ಧಾರದ ಪ್ರಕಾರ ಇಲ್ಲೂ ಏನಾಗುತ್ತೆ? ಓಹೋ, ಎಲ್ಲ ಧರ್ಮಗಳನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರಲ್ಲ. ಪ್ರಿಯಶಿರಸ್ವಾದಯೋಪಿ ಧರ್ಮ ಸರ್ವತ್ರ ಉಪಸಂಹರೇಯು. ಹೌದ್ ತಾನೆ? ಹಾಗಾದ್ರೆ ಪ್ರಿಯಶಿರಸ್ವಾದ ಧರ್ಮಗಳು ಹೇಳಿದೆ ತೈತ್ರಿಯದಲ್ಲಿ, ಅದನ್ನು ಕೂಡ ಎಲ್ಲ ಕಡೆ ಸೇರಿಸ್ಕೊಂಬಿಡಿ. ಎಲ್ಲ ಕಡೆ ಅಂದ್ರೆ ಏನು? ಎಲ್ಲ ಕಡೆ ಅಂದ್ರೆ ಎಲ್ಲ ಕಡೆ ಜ್ಞೇಯ ಬ್ರಹ್ಮದ ವಿಷಯ, ಉಪಾಸ್ಯ ಬ್ರಹ್ಮದ ವಿಷಯ, ಇನ್ನೊಂದು ಎಲ್ಲ ಕಡೆಯಲ್ಲಿಯೂ ಸೇರಿಸ್ಕೊಳ್ಳಿ. ಹೀಗೆಂಬ ಪೂರ್ವ ಪಕ್ಷವು ಬಂದೊದಗಲಾಗಿ ಇತ್ಯೇವಂ ಪೂರ್ವಪಕ್ಷೆ ಪ್ರಾಪ್ತೆ ಸಿದ್ಧಾಂತಯತಿ ಭಗವಾನ್ ಸೂತ್ರಕಾರ ಬಾದರಾಯಣ ಸರ್ವಜ್ಞ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ. ಓಂ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ. ಈ ಸೂತ್ರ ಬಂದಿದೆ. ಇದು ನೆನ್ನೆ ಸ್ವಲ್ಪ ಹೇಳಿತ್ತು, ಇದು ಅರ್ಥ ಆಗಿದೆ ಈಗ. ಹೌದು ತಾನೆ? ಮುಂದುವರಿಯೋಣ. ಏನು ಇಲ್ಲಿ ಪ್ರಿಯಶಿರಸ್ವಾದಿ ಅಪ್ರಾಪ್ತಿ, ಪ್ರಿಯಶಿರಸ್ವಾದೀನಾಂ ಧರ್ಮಾಣಂ ಅಪ್ರಾಪ್ತಿ ಅಂತ ಆಯ್ತು. ಈ ಪ್ರಿಯಶಿರಸ್ವ ಧರ್ಮ ಏನಾಗಂದ್ರೆ ಎಲ್ಲಿ ಹೇಳಿದೆ ಅದು ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ಒಂದು ಆನಂದಮಯದನ್ನು ಹೇಳುವಾಗ ಅನ್ನಮಯದಿಂದ ಹಿಡಿದು ಆನಂದಮಯದವರೆಗೂ ಕೂಡ ಯಾವ ಒಂದು ಧರ್ಮಗಳನ್ನು ಹೇಳಿದ್ದಾರೆಯೋ, ಅವಯವಗಳನ್ನು ಹೇಳಿದ್ದಾರೆಯೋ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೇಳಿದ್ದಾರೆ. ಅದು ಏನು ಹೇಳಿದ್ದಾರೆ ಅಲ್ಲಿ ಅಂತಂದ್ರೆ ನೋಡಿ, ತೈತ್ರಿಯದಲ್ಲಿ ಇದು ಬರುತ್ತೆ. ತಸ್ಮಾದ್ವಾಯೇ ತಸ್ಮಾದ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ತೇನೈಷ ಪೂರ್ಣಃ ಸವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ ಅಂದ್ಬಿಟ್ಟು ಮುಂದೆ ಏನು ಹೇಳ್ತಾರೆ? ತಸ್ಯ ಪ್ರಿಯಮೇವ ಶಿರಃ. ಪ್ರಿಯ ಶಿರಸ್ವ ಇದೆಯಲ್ಲ ಇದು. ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಹೇಳಿದ್ದಾರೆ. ಏನು? ಆನಂದ ಆತ್ಮ ಅಂತ ಹೇಳಿ ಈ ಆನಂದಾದಿ ಗುಣಗಳನ್ನೆಲ್ಲವನ್ನೂ ಕೂಡ ಇಲ್ಲಿ ಪ್ರಿಯಶಿರಸ್ವಾದಿಗಳನ್ನು ಹೇಳಿದ್ದಾರೆ. ಇದು ಇದೆಯಲ್ಲ, ಇದು ಬ್ರಹ್ಮತತ್ವ. ಇದು ಏನು ಮಾಡಬೇಕು? ಇದನ್ನ ನಾವು ಎಲ್ಲ ಕಡೆಯಲ್ಲಿಯೂ ಅನ್ವಯಿಸಿಕೊಳ್ಳಬೇಕು, ಸೇರಿಸಿಕೊಳ್ಳಬೇಕು. ಹಿಂದಿನ ಸೂತ್ರದಲ್ಲಿ ನೀವೇ ನಿರ್ಧಾರ ಮಾಡಿದ್ರಿ ಶಂಕರ ಭಗವತ್ಪಾದರೆ, ನಿಮ್ಮ ನಿರ್ಧಾರದ ಪ್ರಕಾರ ಹೀಗಾಗುತ್ತೆ. ಅಂದರೆ ಅದಕ್ಕೋಸ್ಕರ ಅತಃ ಉತ್ತರಂ ಪಠತಿ ಅಂದ್ರೆ, ಅತಃ ಅಂದ್ರೇನು? ಈ ಕಾರಣ. ಕಾರಣ ಅಂದ್ರೇನು? ಅದೇ ಈ ಒಂದು ಇತ್ಯೇವಂ ಪೂರ್ವಪಕ್ಷೇ ಸಂಪ್ರಾಪ್ತೆ, ಹೀಗೆಂಬ ಪೂರ್ವಪಕ್ಷವು ಬಂದೊದಗಲಾಗಿ ಭಗವಾನ್ ಬಾದರಾಯಣರು ಹೇಳ್ತಾರೆ. ಇದು ಯಾವುದು? ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೋ ಹಿ ಭೇದೆ. ಪ್ರಿಯಶಿರಸ್ವಾದೀನಾಂ ಧರ್ಮಾಣಾಂ ತೈತ್ರಿಯಕೆ ಆಮ್ನಾತಾನಾಂ ನಾಸ್ತಿ ಅನ್ಯತ್ರ ಪ್ರಾಪ್ತಿ. ಏನು ನೋಡಿ, ಪ್ರಿಯಶಿರಸ್ವವೇ ಮೊದಲಾದ ಧರ್ಮಗಳು ಎಲ್ಲಿ ಹೇಳಿದೆ ಅದು? ತೈತ್ರಿಯಕ್ಕೆ ಆಮ್ನಾತಾನಾಂ. ಆಮ್ನಾತಾನಾಂ ಇತ್ಯುಕ್ತೆ
ಪಠಿತಾನಾಂ ಪರಿಪಠಿತಾನಾಂ ಯಾವ್ದು ಬೇಕಾದ್ರೆ ಹೇಳ್ಬೋದು. ಪಠಿತ ತೈತ್ತಿರೀಯೋಪನಿಷತ್ತಿನಲ್ಲಿ ಆಮ್ನಾತವಾಗಿರುವ ಪಠಿತವಾಗಿರ್ತಕ್ಕಂತಹ ಈ ಪ್ರಿಯ ಶಿರಸ್ವಾದಿ ಧರ್ಮಗಳಿದೆಯಲ್ಲ, ಇವಾಗ ಹೇಳಿದ್ವಲ್ಲ, ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಅಂತ. ಈ ಎಲ್ಲ ಧರ್ಮಗಳನ್ನ ಏನ್ ಮಾಡಬೇಕು ಅಂದ್ರೆ ನಾಸ್ತಿ ಅನ್ಯತ್ರ ಪ್ರಾಪ್ತಿ ಅನ್ಯತ್ರ ಪ್ರಾಪ್ತಿ ನಾಸ್ತಿ. ಇದನ್ನ ಈ ಧರ್ಮಗಳನ್ನ ಅನ್ಯತ್ರ ಮತ್ತೊಂದು ಕಡೆ ಅಂದ್ರೆ ಎಲ್ಲಿ ಕಠದಲ್ಲಿರಬಹುದು, ಪಾಂಡುಕ್ಯದಲ್ಲಿರಬಹುದು, ಅಥವಾ ಬೃಹದಾರಣ್ಯಕದಲ್ಲಿರಬಹುದು, ಎಲ್ಲಿರ್ಬೇಕಾದ್ರೂ ಇರಬಹುದು. ಅಲ್ಲಿ ಏನು ಹೇಳಿದ್ದಾರೆ, ಅಲ್ಲಿಯೂ ಕೂಡ ಈ ಒಂದು ಧರ್ಮವನ್ನು ಹೇಳಿದ್ದಾರೆ. ಬ್ರಹ್ಮಧರ್ಮಗಳು ಆತ್ಮಧರ್ಮಗಳು ಹೇಳಿದ್ದಾರೆ. ಅಲ್ಲಿ ಇದನ್ನು ನಾವು ಸೇರಿಸಿಕೊಳ್ಳಬಾರದು. ನೋಡಿ, ಹಿಂದೆ ಸೇರಿಸ್ಕೋಬೇಕು ಅಂದ್ರೆ ಎಲ್ಲಾ ಕಡೆ ಸೇರಿಸ್ಕೋಬೇಕು, ಇಲ್ಲಿ ಸೇರಿಸ್ಕೋಬಾರದು. ಇದು ಹೀಗೆ ಉಪನಿಷತ್ತುಗಳ ಅರ್ಥವನ್ನು ತಿಳಿದಾಗ ಮಾತ್ರ ಇದರಲ್ಲಿ ನಮಗೆ ಯಾವ ಸಂಶಯವಾಗಲಿ ವಿಕಲ್ಪವಾಗಲಿ ಏನೋ ಬರೆದ್ಬಿಟ್ಟಿದಾರ್ರಿ, ಒಬ್ಬೊಬ್ಬರು ಒಂದು ಅರ್ಥ ಹೇಳ್ತಾರೆ ಅಂತ ಅಲ್ಲಿ ಬರೋದಿಲ್ಲ. ನಿಶ್ಚಿತವಾದ ಅರ್ಥ ಆಗುತ್ತೆ. ಹೀಗೆ ಏನಾಗುತ್ತೆ, ಇಲ್ಲಿ ಅನ್ಯತ್ರ ನ ಪ್ರಾಪ್ತಿ ನಾಸ್ತಿ ಪ್ರಾಪ್ತಿ ಪ್ರಾಪ್ತಿ ನಾಸ್ತಿ. ಇನ್ನೊಂದು ಕಡೆ ಇದಕ್ಕೆ ಪ್ರಾಪ್ತಿ ಇಲ್ಲ ಅಂದೇನು, ಅವಕಾಶವಿಲ್ಲ. ಯಾತಕ್ಕೆ ಅವಕಾಶವಿಲ್ಲ ಅಂತಂದ್ರೆ ಈ ಸೂತ್ರದಲ್ಲಿ ಏನು ಹೇಳಿದ್ದಾರೆ, ಉಪಚಯಾಪಚಯೌ ಹಿ ಭೇದೇ ಭೇದೇ ಉಪಚಯಾಪಚಯೌ ಧರ್ಮೌ ಸಂಭವತಃ. ಭೇದವಿದ್ದಲ್ಲಿ ಈ ಉಪಚಯ ಅಪಚಯ ಎನ್ನುವ ಧರ್ಮಗಳು ಅನ್ವಯಿಸುತ್ತವೆ, ಸಂಭವಿಸುತ್ತವೆ. ಅಲ್ಲಿ ಭೇದ ಇದೆ. ಆದರೆ ಈ ಬೇರೆ ಕಡೆ ಏನ್ ಹೇಳಿದ್ದಾರೆ, ಈ ಒಂದು ಧರ್ಮಗಳು ಎಲ್ಲಿ ಸಂಭವಿಸುತ್ತವೆ, ಭೇದ ಇರೋ ಜಾಗದಲ್ಲಿ ಸಂಭವಿಸುತ್ತವೆ. ಆದರೆ ಇಲ್ಲಿ ನಾಂತ ಪ್ರಜ್ಞಂ ನಮ್ಮ ಪ್ರಜ್ಞಂ ಅಂತ ಅನ್ನೋದ ಕಡೆಯಲ್ಲಾಗಲಿ, ಅಶಬ್ದ ಸ್ಪರ್ಶ ರೂಪ ಅವ್ಯಯಂ ಅಂತ ಕಡೆ ಆಗಲಿ, ಮತ್ತೆ ಯತದದ್ರೇಶವಗ್ರಾಹ್ಯ ಬೇಕಾದಷ್ಟು ಕಡೆ ಹೇಳಿದ್ದಾರಲ್ಲ, ಇಂತಹ ಕಡೆಯಲ್ಲಿ ಅಲ್ಲೇನು ಪೂರ್ಣವಾಗಿ ಅದು ಜ್ಞೇಯ ಬ್ರಹ್ಮದ ವಿಷಯವನ್ನು ಹೇಳಿದ್ದಾರೆ. ಅಲ್ಲಿ ನಾವು ಇದನ್ನು ಸೇರಿಸಿಕೊಳ್ಳಬಾರದು, ಈ ಧರ್ಮಗಳನ್ನು ಸೇರಿಸಿಕೊಳ್ಳಬಾರದು. ಹೇಗಿದ್ದರೂ ಕೂಡ ಉಪಾಸ್ಯವ ಒಂದೇ ಆಗಿದ್ದರೂ ಕೂಡ, ಉಪಾಸ್ಯ ಏನಾಗಿದೆ ಒಂದೇ, ಯಾವುದದು, ಅದೇ ಆತ್ಮತತ್ವ ಬ್ರಹ್ಮತತ್ವ ಒಂದೇ. ಹಾಗಿದ್ದರೂ ಕೂಡ ಏನು, ಈ ಒಂದು ಧರ್ಮವನ್ನ ಎಲ್ಲ ಕಡೆಯಲ್ಲಿಯೂ ನಾವು ಅನ್ವಯಿಸಿಕೊಳ್ಳಬಾರದು. ಯಾತಕ್ಕೆ, ಅಲ್ಲೆಲ್ಲ ಭೇದವನ್ನು ಹೇಳಿದ್ದಾರೆ, ಭೇದದಿಂದ ಹೇಳಿದ್ದಾರೆ. ಭೇದದಿಂದ ಹೇಳಿದ್ದಾರೆ ಅಂತಂದ್ರು ಒಂದೇ, ಉಪಾಸ್ಯವಾಗಿ ಹೇಳಿದ್ದಾರೆ ಅಂತಂದ್ರು ಒಂದೇ. ಎಲ್ಲೇ ಉಪಾಸ್ಯವಾಗಿ ಹೇಳಿದ್ದಾರೆ ಅಂತ ಅಂದ್ರೆ ಬಂತು ಭೇದ. ಏನು ಉಪಾಸ್ಯ, ಯಾರು ಉಪಾಸ್ಯ ಆಯ್ತು, ಉಪಾಸಕ ಯಾರು, ಉಪಾಸ್ಯ ಯಾರು, ಉಪಾಸಕ ಯಾರು, ಮತ್ತೆ ಅವರಿಬ್ಬರಿಗೂ ಏನು ಸಂಬಂಧ, ಉಪಾಸನೆ ಅಂತಕ್ಕಂಥ ಸಂಬಂಧ ಬಂತು, ಒಂದು ಭೇದ ಬಂತು. ಮತ್ತೆ ಇಷ್ಟೇ ಅಲ್ಲ, ಈ ಭೇದ ಇದೆಯಲ್ಲ, ಇದು ಒಬ್ಬೊಬ್ಬ ಉಪಾಸಕನಿಗೂ ಕೂಡ ಒಂದೊಂದು ತರಹದಲ್ಲಿ ಇರುತ್ತದೆ. ಒಬ್ಬೊಬ್ಬ ಉಪಾಸಕ ಬೇರೆ ಬೇರೆ, ಉಪಾಸ್ಯ ಬ್ರಹ್ಮ ಒಂದೇ ತತ್ವ, ಧರ್ಮಗಳು ಒಂದೇ, ಆದರೂ ಕೂಡ ಉಪಚಯ ಅಪಚಯ ಅಂತ ಕಾಣುತ್ತೆ. ಯಾತಕ್ಕೆ ಅಂತ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ. ಬೇರೆ ಕಡೆ ಇದನ್ನು ಅನ್ವಯಿಸಿಕೊಳ್ಳಬಾರದು. ಯತ್ ಕಾರಣಂ ಪ್ರಿಯಂ ಮೋದ ಪ್ರಮೋದ ಆನಂದ ಇವೆಲ್ಲವೂ ಕೂಡ ಅಲ್ಲಿ ಬಂದಿರತಕ್ಕಂಥದ್ದು, ಹೌದಾನೆ. ತಸ್ಯ ಪ್ರಿಯಮೇವ ಶಿರಃ ಮೋದ ಮೋದೋ ದಕ್ಷಿಣ ಪಕ್ಷ, ಆಮೇಲೆ ಪ್ರಮೋದ ಉತ್ತರ ಪಕ್ಷ.
ಇವೆಲ್ಲ ಅಲ್ಲಿ ಬಂದಿರುತ್ತೆ. ಆನಂದ ಆನಂದ ಆತ್ಮ ಅಲ್ಲೇ ಬಂದಿರತಕ್ಕಂಥ ಇವೆಲ್ಲವೂ ಕೂಡ ಏತೆ ಪರಸ್ಪರಾಪೇಕ್ಷೆಯ ಅಂದ್ರೆ ಒಂದಕ್ಕಿಂತ ಒಂದು, ಒಂದರ ಸಂಬಂಧ ಇನ್ನೊಂದು, ಒಂದಕ್ಕೆ ಸಂಬಂಧಪಟ್ಟ ಇನ್ನೊಂದು, ಒಂದೊಂದೂ ಕೂಡ ಪ್ರತ್ಯೇಕವಾಗಿ ಒಂದೊಂದೂ ಕೂಡ ಪರಸ್ಪರಾಪೇಕ್ಷೆ ಮತ್ತೆ ಭೋಕ್ತೃಂತರಾಪೇಕ್ಷೆಯ ಅಂದ್ರೆ ಈ ಒಂದು ಪ್ರಿಯ, ಮೋದ, ಪ್ರಮೋದ, ಆನಂದ ಇವನ್ನೆಲ್ಲ ಭೋಕ್ತೃ ಯಾರು? ಅನುಭವಿಸುವವನು. ಏನಾಯ್ತು? ಅನುಭವಿಸುವವರ ಭೇದದಿಂದ ಅಂದ್ರೆ ಬೇಕಾದಷ್ಟು ಜನ ಜೀವರಿದ್ದಾರೆ, ಅವರೆಲ್ಲರೂ ಕೂಡ ಇದನ್ನು ಅನುಭವಿಸ್ತಾರೆ. ಇವಾಗ ನಾವೆಲ್ಲ ಇದ್ದೇವೆ, ನಾವೆಲ್ಲ ಪ್ರಿಯವನ್ನು ಅನುಭವಿಸ್ತಾ ಇದ್ದೇವೆ, ಮೋದ ಎಲ್ಲ ಅನುಭವಿಸ್ತಾ ಇದ್ದೇವೆ. ಹಾಗಿದ್ದರೆ ಏನಾಗುತ್ತೆ? ಭೋಕ್ತೃಂತರ ಪ್ರಿಯ ಅಂತಕ್ಕಂಥದ್ದು ಒಂದೇ, ಪ್ರಿಯ ಅಂತಕ್ಕಂಥದ್ದನ್ನು ಅನುಭವಿಸ್ತಾ ಇದ್ದಾನೆ, ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಆದರೂ ಕೂಡ ನಾನು ಅನುಭವಿಸತಕ್ಕಂತಹ ಆನಂದ ಒಂದು ತರಹ, ಇನ್ನೊಬ್ಬ ಅನುಭವಿಸ್ತಕ್ಕಂಥ ಆನಂದ ಇನ್ನೊಂದು ತರಹ. ಅವನ ಆನಂದ ಅದರ ಒಂದು ತೀವ್ರತೆಯೇ ಬೇರೆ, ಏನೋ ಬೇರೆ ಇರ್ಬೋದು, ನನ್ನ ತೀವ್ರತೆಯೇ ಬೇರೆ ಇರ್ಬೋದು, ಹೀಗೆ ಒಂದಕ್ಕೊಂದು ಭೇದ. ಆನಂದ ಒಂದೇ ಆದರೂ ಕೂಡ ಅದನ್ನ ಅನುಭವಿಸುವವನು ಇದೆಯಲ್ಲ ಭೋಕ್ತೃ, ಅವನಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ತಾರತಮ್ಯ ಇರುತ್ತೆ. ಹೌದಾ? ಬೇಕಾದಷ್ಟು ಉದಾಹರಣೆಯನ್ನ ನಾವು ಕೊಡಬಹುದು. ಈಗಿನ ಒಂದು ಉದಾಹರಣೆ ಅಂತಂದ್ರೆ ಯಾವುದೋ ಒಂದು ನೋಡ್ದ, ಒಂದು ಇವಾಗ ನೋಡಿ, ಒಂದು 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 ಸಿನಿಮಾಕ್ಕೆ ಹೋದ, ನೋಡ್ದ, 4 ಜನ ಹೋದ್ರು, ಎಲ್ಲರಿಗೂ ಕೂಡ ಏನಾಯ್ತು? ಆನಂದವಾಯಿತು. ಆಹಾ, ಏನ್ರಿ ಎಂಥ ಸಿನಿಮಾ ತೆಗೆದುಬಿಟ್ಟಿದ್ದಾರೆ, ಶಂಕರಾಚಾರ್ಯ ಬಂದಿತ್ತಲ್ಲ ಮೊನ್ನೆ, ನೋಡಿದ್ರಿ? ಆಹಾ, ಅದ್ಭುತ ತೆಗೆದಿದ್ದಾರೆ ಕಣ್ರಿ, ಚೆನ್ನಾಗಿ. 4 ಜನನು ಆನಂದಿಸಿದರು. ಆನಂದಿಸಿದ್ದರೂ ಕೂಡ ಏನಾಗಿದೆ? ಅವರು ಆನಂದದ ಒಂದು ಪ್ರಕಾರ ಬೇರೆ ಬೇರೆ. ಒಬ್ಬ ಹೇಳ್ದ, ಏನ್ರಿ ಏನ್ ಚೆನ್ನಾಗಿದೆ ಪುಸ್ತಕ, ಸಿನಿಮಾ, ಯಾಕಪ್ಪ ಏನ್ ಚೆನ್ನಾಗಿದೆ ನೋಡಿ, ಆ ಶಂಕರಾಚಾರ್ಯ ಪಾತ್ರ ಮಾಡಿದಾನಲ್ಲ, ಆ ಒಂದು 16 ವರ್ಷದ ಹುಡುಗ ಹೊಡೆದು ಚೆನ್ನಾಗಿದೆ ಅನ್ಕೊಂಡೆ, ಬಹಳ ಚೆನ್ನಾಗಿ. ಅವ್ರಿಗೆ ಏನಾಯ್ತು? ಅದರಿಂದ ಆನಂದ ಸಿಕ್ತು. ಇನ್ನೊಬ್ಬ ಏನಾದ, ಏನ್ರಿ ಚೆನ್ನಾಗಿ ಈ ಸೀನ್ಗಳು, ಸೀನರೀಸ್, ಬ್ಯಾಕ್ಗ್ರೌಂಡ್ ಸೀನರೀಸ್ ಇದೆಯಲ್ಲ, ಚೆನ್ನಾಗಿರೋ ತಗೊಂಡಿದ್ದಾರೆ ಕಣ್ರಿ, ನರ್ಮದಾ ನದಿ ಚೆನ್ನಾಗಿದೆ, ಓ ಚೆನ್ನಾಗಿದೆ ಅನ್ನೋರು. ಹೀಗೆ ಒಂದೇ ಆದರೂ ಕೂಡ ಸಿನಿಮಾ ಒಂದೇನೆ, ಆನಂದ ಎಲ್ಲರೂ ಅನುಭವಿಸಿದ್ದಾರೆ. ಆದರೂ ಕೂಡ ಅದನ್ನು ಅನುಭವಿಸುವವನ ಆನಂದ ಬೇರೆ ಬೇರೆ ತರಹವಾಗಿದೆ. ಹೀಗೇನಾಗಿದೆ? ಈ ಎಲ್ಲಿ ಪ್ರಿಯ, ಮೋದ, ಆನಂದ ಇವೆಲ್ಲ ಬರುತ್ತೋ ಅವೆಲ್ಲವೂ ಕೂಡ ಏನಾಗಿದೆ? ಒಂದಕ್ಕಿಂತ ಒಂದು ಭೇದ, ಒಂದಕ್ಕೊಂದು ಭೇದ ಇದ್ದೇ ಇದೆ. ಇನ್ನೊಂದು ಅದನ್ನ ಅನುಭವಿಸುವವನ ಬಗೆಯೂ ಕೂಡ ಭೇದ. ಅನುಭವಿಸುವನ ಒಂದು ಇಚ್ಛೆಗೆ ತಕ್ಕಂತೆ ಅಮೋದ, ಪ್ರಮೋದ ಎಲ್ಲ ಕಾಣಿಸ್ಕೊಳುತ್ತೆ. ಇವನಿಗೆ ಒಂಥರ ಮೋದ, ಅವನಿಗೊಂಥರ ಮೋದ, ಇವನು ಇನ್ನೊಂದು ತರಹ ಮೋದ, ಹೀಗೆ ಎಲ್ಲದರಲ್ಲೂ ಇದು ಕಾಣ್ತಾ ಇರುತ್ತೆ. ಭೋಕ್ತೃಂತರಾಪೇಕ್ಷೆ, ಹೀಗೆ 2 ವಿಧದಲ್ಲಿ, ಒಂದು ಪರಸ್ಪರ ಅಪೇಕ್ಷೆ, ಒಂದು ಭೋಕ್ತೃಂತರಾಪೇಕ್ಷೆ. ಅಂದ್ರೆ ಭೋಕ್ತೃಗಳಿಗೆ ಬೇರೆ 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 ಭೋಕ್ತೃಗಳಿದ್ದಾರೆ, ಅವರುಗಳಿಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ? ಉಪಚಿತ ಅಪಚಿತ ರೂಪ ಉಪಲಭ್ಯಂತೆ. ಅಂದ್ರೆ ಭೇದ, ಹಿಗ್ಗು ತಗ್ಗು, ಒಬ್ಬನ ಜಾಸ್ತಿ ಒಬ್ಬನ ಕಮ್ಮಿ, ಈ ತರ ಬೇರೆ ಉಪಲಭ್ಯಂತೆ ಕಂಡು ಬರುತ್ತೆ. ಯಾಕೆ ಕಂಡು ಬರುತ್ತೆ? ಏನು ಕಾರಣ ಏನು? ಯಾಕ್ರಿ ಕಂಡು ಬರುತ್ತೆ? ಒಂದೇ ಸಿನಿಮಾ, ಒಂದೇ ಕ್ರಿಕೆಟ್ ಮ್ಯಾಚ್ ಹೋಗಿದ್ದ, ಒಬ್ಬ ಏನ್ ಮಾಡ್ದ, ಯಾರೋ ಬ್ಯಾಟಿಂಗ್ ಮಾಡ್ತಾ ಇದ್ದ, ಅವನಲ್ಲಿ ಆನಂದ ಚೆನ್ನಾಗಿತ್ತು ಕಣ್ರಿ ಇಂದ. ಇನ್ನೊಬ್ಬ ಏನೋ ಹೀಗೆ ಎಲ್ಲಿ ಬರುತ್ತೆ? ಉಪಚಯಾಪಚಯೌ ಚ ಸತಿ ಭೇದೆ ಸಂಭವತಃ. ಇಲ್ಲಿ ಹೀಗೆ ತಪ್ಪು ಹೇಳಿದ. ಉಪಚಯಾಪಚಯೌ ಚ ಸತಿ ಭೇದೆ ಸಂಭವತಃ ಅಂತ ಓದ್ಬೇಕು. ಈ ಸತಿ ಅಂತಕ್ಕಂಥದ್ದು ಉಪಚಯಾಪಚಯೋಗಲ್ಲ ಅನ್ವಯ, ಭೇದೆಗೆ, ಎರಡೂ ಕೂಡ ಸಪ್ತವಿಭಕ್ತಿ. ಉಪಚಯಾಪಚಯೌ ಚ ಸತಿ ಭೇದೆ ಸಂಭವತಃ, ಭೇದೆ ಸತಿ ಸಂಭವತಃ ಅಂದ್ರೇನು? ಭೇದೇ ಸತಿ ಉಪಚಯಾಪಚಯೌ ಧರ್ಮೌ ಸಂಭವತಃ. ಭೇದ ಇದೆ ಅಂತ ಆದ್ರೆ ನೋಡ್ರಿ, ಉಪಚಯಾಪಚಯ ಬಂತು ಅಂತ ಅರ್ಥ.
ನಾನೊಬ್ಬ ಇನ್ನೊಬ್ಬ ಇದ್ದಾನೆ ಅಂತ ಆದರೆ ತಾರತಮ್ಯ ಬಂತು. ಅವನು ಇದರಲ್ಲಿ ಹೆಚ್ಚು, ಇವನು ಇದರಲ್ಲಿ ಹೆಚ್ಚು, ಹೀಗೆ ತಾರತಮ್ಯ, ಭೇದ ಸಮದ. ಮತ್ತು ಆದರೆ ಇಲ್ಲಿ ಹೇಳಿರತಕ್ಕಂತಹ ಬ್ರಹ್ಮ ಯಾವುದು ಗೊತ್ತೇನು? ಇಲ್ಲಿ ವಿವಕ್ಷಿತವಾಗಿರತಕ್ಕಂತಹ ಬ್ರಹ್ಮ ಇದೆಲ್ಲಿದು? ತೈತ್ರಿಯದಲ್ಲಿ ಈ ಆನಂದವಲ್ಲಿಯಲ್ಲಿ ಬಂದಿರತಕ್ಕಂತಹ ಈ ಸಂದರ್ಭ, ಇದು ಯಾವ ಬ್ರಹ್ಮವನ್ನು ನಮಗೆ ತಿಳಿಸ್ಕೊಳ್ತಾ ಇದೆ ಅಂದರೆ ಪರಿಪೂರ್ಣವಾಗಿ ಜ್ಞೇಯ ಬ್ರಹ್ಮವನ್ನ. ಇಲ್ಲಿ ಜ್ಞೇಯ ಬ್ರಹ್ಮದ ವಿಷಯಕ್ಕೆ ಸಂಬಂಧಪಟ್ಟ ಇರತಕ್ಕಂತಹದ್ದು ಇದು. ಯಾತಕ್ಕೆ? ಪ್ರಕ್ರಮ ಅದೇ ರೀತಿ ಮಾಡಿರತಕ್ಕಂತಹದ್ದು. ಇವನು ಬ್ರಹ್ಮವಿದ ಆಪ್ನೋತಿ ಪರಂ ಅಂತ ಹೇಳಿ, ಬ್ರಹ್ಮವಿತ್ ಪರಂ ಆಪ್ನೋತಿ. ಪರಂ ಅಂತಂದ್ರೇನು? ಯಾವುದೋ ಉಪಾಸನೆಯ ಫಲವಾಗಿರತಕ್ಕಂತಹ ಪರಿಚ್ಛಿನ್ನವಾದ ಫಲವಲ್ಲ. ಪರಂಫಲಂ, ಅತ್ಯಂತ ಶ್ರೇಷ್ಠವಾದ ಫಲ, ನಿಶ್ರೇಯಸ ಫಲ, ಅದೇ ಮೋಕ್ಷ. ಅದನ್ನ ಬ್ರಹ್ಮವಿತ್ತು ಪಡೆಯುತ್ತಾನೆ, ಬ್ರಹ್ಮವನ್ನು ತಿಳಿದವನು ಅಂತ. ಓ, ಆ ಬ್ರಹ್ಮ ಹೇಗಿದೆ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಲಕ್ಷಣ ಹೇಳಿದ್ರು. ಅದರ ಲಕ್ಷಣನ ಅದನ್ನ ಹೇಳ್ತಾ ಈ ಬ್ರಹ್ಮವನ್ನು ತಿಳಿಯಬೇಕು ಎಂಬುದಾಗಿ ಉಪಕ್ರಮಿಸಿ ಅದನ್ನ ತಿಳಿಸಿಕೊಡುವುದಕ್ಕೋಸ್ಕರ ಇವೆಲ್ಲ ಏನಾಗಿದೆ? ಭೇದ ದೃಷ್ಟಿ ಹೇಳಿದ್ದಲ್ಲ, ಇದು ಹೇಳಿದ್ದರೂ ಕೂಡ ಇವು ಆ ಒಂದು ಜ್ಞೇಯ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ ಉಪಾಯವಾಗಿ ಬಂದಿದೆ. ಯಾಕೆ? ಮೊಟ್ಟ ಮೊದಲಿಗೆ ಏನು ಗೊತ್ತಿಲ್ಲ ಅವನಿಗೆ. ಅವನು ಇದ್ದಕ್ಕಿದ್ದ ಹಾಗೇನೇ ಓ ಬ್ರಹ್ಮತತ್ವ ಎತ್ತದದ್ರೆ ಶಿಮಗಿರ ಕಣ್ಣ ಕಾದಿ, ಅದು ಕಾಣೋ ಹಾಗಿಲ್ಲ, ಕೇಳೋ ಹಾಗಿಲ್ಲ ಅಂತ ಹೇಳ್ಬಿಟ್ರೆ ಏನು ಗೊತ್ತಾಗುತ್ತೆ ಅವನಿಗೆ? ಅದರಿಂದ ಈ ಒಂದು ಮುಖಾಂತರ, ಈ ಒಂದು ಯಾವುದು, ಈ ಒಂದು ಬ್ರಹ್ಮಕ್ಕೆ ಅಕ್ಷರವನ್ನು ಹಾಕೋದು ಮತ್ತೆ ಧರ್ಮವನ್ನು ಹಾಕೋದು, ಇದಕ್ಕೆ ಅಧ್ಯಾರೋಪ ಅಪವಾದ ಕ್ರಮ. ಹೀಗೆ ಅಧ್ಯಾರೋಪಿಸಿ, ಗುಣಧರ್ಮಗಳನ್ನು ಅಧ್ಯಾರೋಪಿಸಿ ಅದನ್ನ ಅಪವಾದ ಮಾಡಿ ಕೊನೆಗೆ ತಿಳಿಸಿಕೊಡತಕ್ಕಂತಹ ಕ್ರಮದಲ್ಲಿ, ಆ ಕ್ರಮದಲ್ಲಿ ಈ ಎಲ್ಲವನ್ನೂ ಕೂಡ ಪ್ರಿಯ ಶಿರಸ್ತ್ವ ಇವೆಲ್ಲ ಏನಾಗಿದೆ? ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ಅಲ್ಲಿ. ಯಾಕೆ? ಅದು ಜ್ಞೇಯ ಬ್ರಹ್ಮ. ಆದರೆ ಉಪಾಸ್ಯ ಬ್ರಹ್ಮ ಆಗಿಬಿಟ್ರೆ ಯಾವ ಧರ್ಮಗಳು ಕೂಡ ಅಧ್ಯಾರೋಪ ಅಲ್ಲ. ಅಲ್ಲಿ ನಿಜವಾಗಿ ಇರತಕ್ಕಂಥದ್ದು ಅಧ್ಯಾರೋಪ ಅಂದ್ರೇನು? ಇಲ್ಲದೆ ಇರತಕ್ಕಂಥ ಧರ್ಮವನ್ನ ಅದರಲ್ಲಿ ಉದ್ದೇಶಪೂರ್ವಕವಾಗಿ ನಾವು ಹಾಕಿ ಬಿಡುದು. ಯಾಕೆ? ತಿಳಿಸ್ಕೊಡೋದಕ್ಕೋಸ್ಕರ, ಉಪಾಯವಾಗಿ. ಆಮೇಲೆ ಅಪವಾದ. ಆದರೆ ಉಪಾಸ್ಯ ಧರ್ಮ ಆ ಥರ ಇಲ್ಲ. ನಿಜವಾಗಿಯೂ ಹಾಕ್ತೇವೆ ಆ ಧರ್ಮವನ್ನು. ಉಪಾಸನೆ ಮಾಡುವಷ್ಟು ಕಾಲ ಏನಾಗುತ್ತೆ? ಓಹೋ ಅವನೇನ್ರಿ, ಓಹೋ ಐಶ್ವರ್ಯ ಸಂಪನ್ನ, ಷಡ್ಗುಣೈಶ್ವರ್ಯ ಸಂಪನ್ನ, ಸರ್ವಶಕ್ತ, ಸರ್ವಜ್ಞ, ಎಲ್ಲ ಗುಣಗಳು ಇದೆ ಅಂತ ಭಾವಿಸ್ತೇವೆ. ಅದು ಇಲ್ಲಿ ಹಾಗಿಲ್ಲ. ಮತ್ತು ನಿರ್ಭೇದಂತೂ ಬ್ರಹ್ಮ. ಇಲ್ಲಿ ನಿರ್ಭೇದ, ಯಾವ ಭೇದ ಇಲ್ಲದೆ ಇರತಕ್ಕಂಥ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಯಾವ ಪ್ರತಿಜ್ಞೆಯಿಂದ ಶುರು ಮಾಡಿದ್ದರೋ, ನಾವು ತಿಳಿಸ್ಕೊಡ್ತೇವೆ ಅಂತ ಹೇಳಿ ಶುರು ಮಾಡಿದ್ದಲ್ಲ, ಅದನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿದೆ? ಈ ಒಂದು ಜ್ಞೇಯ ಬ್ರಹ್ಮ ಇರತಕ್ಕಂಥದ್ದು ಇಲ್ಲಿ ಅಂತಂದ್ಬಿಟ್ಟು ಇತ್ಯಾದಿ ನಿರ್ಭೇದಂತು ಬ್ರಹ್ಮ ಏಕಮೇವಾದಿ. ಎಲ್ಲಿ ನಿರ್ಭೇದ ಏನು ನೋಡಿ ಹೇಳಿದ್ದೆ. ಎಂತ ನಿರ್ಭೇದ ಬ್ರಹ್ಮ ಅಂದ್ರೆ ಏನು ಅಂತಂದ್ರೆ ಏಕಮೇವಾದ್ವಿತೀಯಂ ಬ್ರಹ್ಮ ಇತ್ಯಾದಿ ಶ್ರುತಿಭ್ಯ. ಬೇಕಾಷ್ಟಿದೆ, ಒಂದನ್ನು ಹೇಳಿದ್ದಾರೆ ಆಚಾರ್ಯ. ನಚ ಏತೆ ಪ್ರಿಯಶಿರಸ್ವಾದಯೋ ಧರ್ಮಾ ಕೋಶಧರ್ಮಾ ತು ಏತೆ ಇತ್ಯುಪದಿಷ್ಟಂ ಅಸ್ಮಾಭಿ ಆನಂದಮಯೋಭ್ಯಾಸಾದಿತ್ಯತ್ರ. ನೋಡಿ, ಇಷ್ಟಕ್ಕೂ ಮಿಗಿಲಾಗಿ ನಾವು ಈ ಪ್ರಿಯಶಿರಸ್ವಾದಿ ಧರ್ಮ ಅಂತ ಏನಿದೆ, ಪ್ರಿಯಾಮೋದ, ಶಿರ ಮೋದ, ಆನಂದ, ಪ್ರಭುಜ, ಅವೆಲ್ಲವೂ ಏನಿದೆ ಅದನ್ನ ಇವು ಬ್ರಹ್ಮಧರ್ಮಗಳಲ್ಲ, ಬ್ರಹ್ಮದ ಧರ್ಮಗಳಲ್ಲ. ಇವೆಲ್ಲವೂ ಏನಾಗಿದೆ? ಕೇವಲ ಕೋಶ ಧರ್ಮಗಳು.
ಎಂಬುದಾಗಿ ನಾವು 5ನೆಯ ಆನಂದಮಯಾಧಿಕರಣದಲ್ಲಿ ನಾವು ತಿಳಿಸಿಕೊಟ್ಟಿದ್ದೇವೆ. ಎಲ್ಲಿ? ಆ ಆನಂದಮಯೋಭ್ಯಾಸಾತ್ ಅಂತಕ್ಕಂಥ 5ನೇ ಅಧಿಕರಣ ಅಲ್ಲ ಇದು. ನೋಡ್ಬೇಕು ಎಷ್ಟು ನೋಡಿ, 12ನೇ ಸೂತ್ರ ಒಂಟಿಲ್ಲ ಹಾಕಿ ಆನಂದಮಯೋಭ್ಯಾಸಾತ್ ಈಕ್ಷತ್ಯಧಿಕರಣ ಆಮೇಲಿಂದ ಬಂದಿರತಕ್ಕಂಥದ್ದು ಇದು. ಇತ್ಯರ್ಥ ಆನಂದಮಯ ಇದೆ. ಮತ್ತೆ ಇದು ಕೋಶ ಧರ್ಮಗಳು ಅಷ್ಟೇ. ಅರೆ ಕೋಶ ಧರ್ಮಗಳು ಅಂತ ಆದ್ರೆ ಅಲ್ಲಿಗೆ ಇದನ್ನ ಯಾಕೆ ಹೇಳಿದ್ರು? ಈ ಬ್ರಹ್ಮಧರ್ಮ ಅನ್ನೋ ಹಾಗೆ ಯಾಕೆ ಹೇಳಿದ್ರಿಂದ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಅಪಿಚ ಪರಸ್ಮಿನ್ ಬ್ರಹ್ಮಣಿ ಚಿತ್ತಾವತಾರೋಪಾಯ ಮಾತ್ರತ್ವೇನ. ಇದು ಬಹಳ ಮುಖ್ಯವಾದ. ಇದು ಈ ಪರಸ್ಮಿನ್ ಬ್ರಹ್ಮಣಿ ಅಂದ್ರೇನು? ಯಾವ ಗುಣಧರ್ಮಗಳು ಇಲ್ಲದ ಕೇವಲ ಬ್ರಹ್ಮ. ಆ ಕೇವಲ ಬ್ರಹ್ಮ ಅಂತ ಇದೆಯಲ್ಲ, ಅದನ್ನ ತಿಳಿಸಿಕೊಡುವುದಕ್ಕೋಸ್ಕರ ಅದರಲ್ಲಿ ಮನಸ್ಸನ್ನ, ಅದರ ಅಂತಃಕರಣವನ್ನ, ಬುದ್ಧಿಯನ್ನ ಅದರಲ್ಲಿ ಆ ನಿರ್ಗುಣ ಬ್ರಹ್ಮದಲ್ಲಿ ತಂದು ಬಿಡುವುದಕ್ಕೋಸ್ಕರ ಉಪಾಯ ಮಾತ್ರತ್ವೇನ, ಉಪಾಯವಾಗಿ ಇದರ ಮೂಲಕ ಹೋಗಬೇಕು. ಎಲ್ಲೋ ಗುರಿ ಎಲ್ಲಿದೆ, ಗುರಿ ಹೋಗ್ಬೇಕಾದ್ರೆ ಏನಾಗಬೇಕು? ಗುರಿ ಹೋಗ್ಬೇಕಾದ್ರೆ ಈ ಮೊದಲನೇ ಮೆಟ್ಲಿಂದ ಹೋಗ್ಬೇಕಷ್ಟೆ, ಮೊದಲನೇ ಮೆಟ್ಲಿಂದ ಹೋಗ್ಬೇಕು. ಹಾಗೆ ಇಲ್ಲಿ ಆ ಒಂದು ಗುರಿಯನ್ನ ಮುಟ್ಟುವುದಕ್ಕೋಸ್ಕರ ಉಪಾಯವಾಗಿ ಏತೆ ಪರಿಕಲ್ಪ್ಯಂತೆ, ಇದನ್ನ ಕಲ್ಪಿಸಿ ಹೇಳಿದ್ದಾರೆ. ಏನಂತ? ದ್ರಷ್ಟವ್ಯತ್ವೇನ. ದ್ರಷ್ಟವ್ಯತ್ವೇನ ಅಂದ್ರೇನು? ಓಹೋ ಇದು ಬ್ರಹ್ಮ, ಇದನ್ನ ನಾವು ಕಂಡುಕೊಳ್ಳಬೇಕು, ಇದನ್ನ ನಾವು ಅನುಭವದಿಂದ ಕಂಡುಕೊಳ್ಳಬೇಕು. ದ್ರಷ್ಟವ್ಯ ಅಂದ್ರೆ ಅನುಭವತೆಯನ್ನು ಕಂಡುಕೊಳ್ಬೇಕು ಅಂತ ಅರ್ಥ. ಹೀಗೆ ಅದನ್ನ ದ್ರಷ್ಟವ್ಯತ್ವೇನ ಅಂದ್ರೆ ನಾವು ಈ ಬ್ರಹ್ಮವನ್ನ ಕಂಡುಕೊಳ್ಳಬೇಕು ಎಂಬುದಾಗಿ ಇದನ್ನ ಏನೇನಿದ್ದಾರೆ, ಆ ನಮ್ಮ ಬುದ್ಧಿಯನ್ನ ಅದರಲ್ಲಿ ತಂದು ನಿರ್ಗುಣ ಬ್ರಹ್ಮದಲ್ಲಿ ವಿಷಯದಲ್ಲಿ ತಂದು ಬಿಡುವುದಕ್ಕಾಗಿ, ಉಪಾಯಕ್ಕಾಗಿ ಇದನ್ನು ಹೇಳಿದ್ದಾರೆ. ಇದು ಬೈಗೆ ಕೇವಲ ಸಾಧನ. ಇದು ಹೌದಾನೆ, ಸಾಧನ ಎಲ್ಲಿವರೆಗೆ ಬರುತ್ತೆ? ಸಾಧ್ಯ ಆಗುವವರೆಗೆ ಇದರ ಉಪಯೋಗ ಅಷ್ಟೆ. ಸಾಧ್ಯವಾಗುವುದಕ್ಕೋಸ್ಕರ ಈ ಸಾಧನದ ಉಪಯೋಗ. ಸಾಧ್ಯವಾದ ಮೇಲೆ, ಸಾಧ್ಯ ಪ್ರಾಪ್ತವಾದ ಮೇಲೆ ಸಾಧನದ ಅವಶ್ಯಕತೆ ಇಲ್ಲ. ಹೌದಾನೆ? ಹಾಗಾಗಿ ಏನಾಗಿದೆ? ಚಿತ್ತ ನ ದ್ರಷ್ಟವ್ಯತ್ವೇನ. ದ್ರಷ್ಟವ್ಯತ್ವೇನ ಇದನ್ನ ಕಂಡುಕೊಳ್ಳಬೇಕು ಎಂಬುದಾಗಿ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಎಂದು ಹೇಳಿರುವ ಹಾಗೆ ಆತ್ಮಾವಾರೇ ದ್ರಷ್ಟವ್ಯ, ಆತ್ಮನನ್ನೇ ಕಾಣಬೇಕು. ಆತ್ಮ ವೈ ಅಂದ್ರೆ ಏವ ಅಂತ, ಆತ್ಮನನ್ನೇ ಕಾಣಬೇಕು ಎಂಬುದಾಗಿ ಹೇಳಿದ್ದಾರಲ್ಲ. ಆ ದ್ರಷ್ಟವ್ಯತ್ವದಿಂದ ಇದು ಯಾಕೆ ಹೇಳಿದ್ರೆ ಉಪಚಾರಕ್ಕೆ ಹೇಳಿದ್ದಾರೆ. ಉಪಚಾರ ಏನು? ಉಪಚಾರ ಮತ್ತೆ ಉಪಾಯಕ್ಕೋಸ್ಕರ ಉಪಚಾರ ರೂಪದಲ್ಲಿ ಹೇಳಿದ್ದಾರೆ. ಉಪಾಯ ಇದು ಅಷ್ಟೇ. ಆದ್ದರಿಂದ ಏವಮಪಿ ಸುತರಾಂ ಅನ್ಯತ್ರ ಅಪ್ರಾಪ್ತಿ ಪ್ರೇಷರಸ್ವಾದೀನಾಂ. ಈ ರೀತಿ ಸುತರಾಂ ಅನ್ಯತ್ರ ಅಪ್ರಾಪ್ತಿ. ಸುತರಾಂ ಅಂದ್ರೆ ಯಾವ ದೃಷ್ಟಿಯಿಂದಲೂ ಕೂಡ ಅನ್ಯತ್ರ ಅಂದ್ರೇನು? ಅನ್ಯತ್ರ ಜ್ಞೇಯ ಬ್ರಹ್ಮ ಜ್ಞೇಯ ಬ್ರಹ್ಮದ ವಿಷಯದಲ್ಲಿ ಈ ಪ್ರಿಯಶರಸ್ವಾದೀನಾಂ ಅಪ್ರಾಪ್ತಿ. ಈ ಪ್ರಿಯಶರಸ್ವಾದಿ ಗುಣಗಳನ್ನ ನಾವು ಅಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು. ಎಲ್ಲಿ? ಜ್ಞೇಯ ಬ್ರಹ್ಮದ ವಿಷಯದಲ್ಲಿ ಅಂತ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾ ಇದ್ದಾರೆ ನೋಡಿ, ಬ್ರಹ್ಮಧರ್ಮಾನ ತು ಏತಾನ್ ಕೃತ್ವ ಏತಾನಿತಿ ಕೃತ್ವ ಅಂತ ಅರ್ಥ ಮಾಡಿ. ಏತಾನಿತಿ ಕೃತ್ವ ಇವೆಲ್ಲವೂ ಕೂಡ ಬ್ರಹ್ಮಧರ್ಮಗಳು ಅಂತ ಇಟ್ಟುಕೊಂಡು ಏನು ನ್ಯಾಯ ಮಾತ್ರಮಿದಂ ಆಚಾರ್ಯೇಣ ಪ್ರದರ್ಶಿತಂ. ಇಲ್ಲಿ ಕೇವಲ ನ್ಯಾಯವನ್ನ ಮಾತ್ರ, ಅಂದ್ರೆ
ಯಾವುದು ವಿವಕ್ಷಿತಾಂಶವೋ ಅದು ಇದು ತಿಳಿಸ್ಕೊಟ್ಟಿದ್ದಾರೆ. ಏನು ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಈ ಪ್ರಿಯಶಿರಸ್ವ ಮುಂತಾದ ಧರ್ಮಗಳು ಹಿಂದೆ ಹೇಳಿದ್ದಾರೆ. ಕೋಶ ಧರ್ಮಗಳು ಎಲ್ಲ ಅದನ್ನ ಕೋಶ ಧರ್ಮಗಳ ಮಾತ್ರ, ಇದು ಬ್ರಹ್ಮಧರ್ಮಗಳು ಅಲ್ಲ, ಇದು ಬ್ರಹ್ಮಧರ್ಮಗಳಲ್ಲ ಎಂಬುದಾಗಿ ಆ ಆನಂದಮಯಾಧಿಕರಣದಲ್ಲಿ ಹೇಳಿದ್ದಾರೆ. ನೀವೇ ಹೇಳಿದ್ರಿ ಅಂತ, ಅಲ್ಲಿ ಹೇಳಿದೆ ಅವನು ಹಿಂದೆ ಹೇಳಿದ್ದೇವೆ ಅಂತ ಹೇಳಿರುವಾಗ ತಿರ್ಗ ಯಾಕೆ ಇಲ್ಲಿ ಹೇಳಿದ್ರಿ? ಈಗ ಈ ತಸ್ಯ ಪ್ರೇಮೇವ ಶರಹ ಮೋದೋ ದಕ್ಷಿಣ ಪಕ್ಷ ಇದೆಯಲ್ಲ, ಇವೆಲ್ಲ ಕೋಶ ಧರ್ಮಗಳು, ಇದು ಬ್ರಹ್ಮಧರ್ಮಗಳಲ್ಲ ಅಂತ ಆನಂದಮಯಾಧಿಕರಣದಲ್ಲಿ ನಾವು ಸಿದ್ಧ ಮಾಡಿ ತೋರಿಸಿದ್ದೇವೆ ಅಂತ ಹೇಳಿದ್ರಿ. ಆಯಿತು, ತಿರುಗಿ ಇಲ್ಲಿ ಯಾಕೆ ಅದನ್ನು ತಗೊಂಬಂದ್ರಿ? ಕೋಶ ಧರ್ಮ ಯಾಕೆ, ಕೋಶ ಧರ್ಮ ಸಿದ್ಧ ಮಾಡಿದ್ಮೇಲೆ ಈ ಪ್ರಕರಣದಲ್ಲಿ ಯಾತಕ್ಕೆ ಅದನ್ನು ತರಬೇಕಾಗಿತ್ತು ಸೂತ್ರಕಾರರು, ಅಥವಾ ನೀವು ಯಾಕೆ ಭಾಷ್ಯ ಅದನ್ನು ಬರಿಬೇಕಾಗಿತ್ತು? ಆಗೋಯ್ತಲ್ಲ, ಅದು ಕೋಶ ಧರ್ಮ ತೀರ್ಮಾನ ಆಯ್ತಲ್ಲ. ಅಂದರೆ ಈಗ ಪ್ರಕೃತದಲ್ಲಿ ಕೋಶ ಧರ್ಮಗಳಾಗಿದ್ದರೂ ಕೂಡ ಇದು ಬ್ರಹ್ಮಧರ್ಮಗಳು ಎಂಬುದಾಗಿ ಇಟ್ಟುಕೊಂಡು, ಯಾವುದೋ ಒಂದು ಉದ್ದೇಶಕ್ಕಾಗಿ ಅಲ್ಲ ಇದು, ಆದರೂ ಕೂಡ ಇಟ್ಕೊಂಡಿದ್ದೇವೆ. ಇಟ್ಕೊಂಡು ಏನು ನ್ಯಾಯ ಮಾತ್ರ ವಿವಕ್ಷಿತಾಂಶ ಏನಿದೆ ಅದನ್ನ ನ್ಯಾಯದ ಒಂದು ಮೂಲಕ, ಇದರ ಮೂಲಕ, ನ್ಯಾಯದ ಮೂಲಕ ಇದನ್ನ ನಾವು ಹೇಳ್ತಾ ಇದ್ದೀವಿ. ಏನು ಪ್ರಿಯಚರಸ್ವಾದ್ಯ ಪ್ರಾಪ್ತಿ ಇತಿ, ಏನು ನ್ಯಾಯ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪ್ರಿಯಚರಸ್ವಾದ್ಯ ಅದನ್ನು ಇಟ್ಕೊಂಡು ಒಂದು ನ್ಯಾಯದಿಂದ ನಾವು ಇದನ್ನು ಹೇಳ್ತಾ ಇದ್ದೇವೆ. ಏನು ಇವೆಲ್ಲ ಬ್ರಹ್ಮಧರ್ಮಗಳು ಅಂತ ಇಟ್ಟುಕೊಂಡು, ಹಿಂದೆ ಹೇಳಿದ್ವಿ ಧರ್ಮಗಳಲ್ಲ ಅಂತ, ನಾವು ಅದನ್ನು ಈಗ ಆರೋಪ ಮಾಡಿಕೊಂಡು ಹೇಳ್ತಾ ಇದ್ದೇವೆ. ಯಾಕೆ? ಒಂದು ನ್ಯಾಯ, ಯಾವುದೋ ಒಂದು ನ್ಯಾಯ ತೀರ್ಮಾನ. ಏನು ನ್ಯಾಯ ಅದು ಅಂತಂದ್ರೆ, ಸಚ ನ್ಯಾಯ ಅನ್ಯೇಷು ನಿಶ್ಚಿತೇಷು ಬ್ರಹ್ಮಧರ್ಮೇಷು ಉಪಾಸನಾಯ ಉಪದಿಶ್ಯಮಾನೇಷು ನೇತವ್ಯ ಸಂಯದ್ವಾಮಾದಿಷು ಸತ್ಯಕಾಮಾದಿಷು ಚ. ಯಾಕೆ ಅಂತಂದ್ರೆ ಉದಾಹರಣೆ ಮೂಲಕ ನೋಡಿ ಎಷ್ಟು ಸ್ಪಷ್ಟವಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ನೋಡಿ, ಈ ಒಂದು ಛಾಂದೋಗ್ಯದಲ್ಲಿ ಒಂದೇ ಬ್ರಹ್ಮದ ವಿಷಯಕ್ಕೆ ಈ ಒಂದು ವಾಕ್ಯಗಳು ಬಂದಿವೆ. ಏನು ಗುಣಧರ್ಮಗಳನ್ನು ಹೇಳಿದ್ದಾರೆ. ಒಂದೇನು ಈ ಸಂಯದ್ವಾಮತ್ವಾದಿ ಗುಣ, ಇನ್ನೊಂದು ಸತ್ಯಕಾಮ ಸತ್ಯ ಸಂಕಲ್ಪ. ಸಂಯದ್ವಾಮತ್ವಾದಿ ಗುಣವನ್ನು ಹೇಳಿದ್ದಾರೆ. ಸಂಯದ್ವಾಮ ಮುಂತಾದ ಗುಣಗಳನ್ನ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಏನು? ಎಲ್ಲವನ್ನೂ ಕೂಡ ನಿರ್ಧಾರ ಮಾಡತಕ್ಕವನು, ಆಳತಕ್ಕವನು, ಹೀಗೆ ಅದೆಲ್ಲ ಗುಣ ಹೇಳಿದ್ದಾರೆ. ಮತ್ತೆ ಇವನು ಸತ್ಯಕಾಮ ಸತ್ಯ ಸಂಕಲ್ಪ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಎರಡನ್ನು ಯಾವ ವಿಷಯದಲ್ಲಿ ಹೇಳಿದ್ದಾರೆ? ಒಂದೇ ಒಂದು ಬ್ರಹ್ಮದ ವಿಷಯದಲ್ಲಿ ಹೇಳಿದ್ದಾರೆ. ಹೇಳಿದ್ದರೂ ಕೂಡ ಏನಾಗಿದೆ, ಒಂದನ್ನ ಇನ್ನೊಂದು ಕಡೆ ತಗೊಳ್ಬಾರದು. ಯಾಕೆ ಅಂತ ಅನ್ನೋದನ್ನು ಹೇಳಿದೆ. ಯಾವುದು? ಸಂಯದ್ವಾಮ ಒಂದು ಮತ್ತೆ ಸತ್ಯಕಾಮ ಒಂದು. ಯಾತಕ್ಕೆ ಅಂತಂದ್ರೆ ನೋಡಿ, ತೇಷು ಹಿ ಸತ್ಯಪಿ ಉಪಾಸ್ಯಸ್ಯ ಬ್ರಹ್ಮಣಃ ಏಕತ್ವೇ ಪ್ರಕ್ರಮ ಭೇದಾತ್ ಉಪಾಸನಾ ಭೇದೇ ಸತಿ ನ ಅನ್ಯೋನ್ಯ ಧರ್ಮಾಣ ಅನ್ಯೋನ್ಯತ್ರ ಪ್ರಾಪ್ತಿ. ನೋಡಿ, ಒಂದೇ ಗುರಿ ಜ್ಞೇಯ ಯಾವುದು? ಬ್ರಹ್ಮ. ಉಪಾಸ್ಯ ಒಂದೇನೆ. ಮತ್ತೆ ತೇಜಸ್ಸು ಬ್ರಹ್ಮ ಏಕತ್ವೇ, ಬ್ರಹ್ಮ ಒಂದೇ. ಮತ್ತು ಆದರೂ ಕೂಡ ಪ್ರಕ್ರಮ ಭೇದ. ಏನು? ಒಂದು ಕಡೆ ಸಗುಣ ಬ್ರಹ್ಮವನ್ನು ಹೇಳೋದಕ್ಕೆ ಹೊರಟಿದೆ ಉಪಾಸನೆಯನ್ನ, ಇನ್ನೊಂದು ಕಡೆ ನಿರ್ಗುಣ ಬ್ರಹ್ಮವನ್ನು ಹೇಳೋದಕ್ಕೆ ಹೊರಟಿದೆ. ಎಲ್ಲಿ ಅಂತಂದ್ರೆ ನೋಡಿ, ಅಲ್ಲಿ ಚಾಂದೋಗ್ಯ ನಮಗೆ ನಾವು ಜ್ಞಾಪಕಕ್ಕೆ ತಂದ್ಕೊಬೇಕು. ಇವಾಗ ಸಂಯದ್ವಾಮತ್ವಾದಿ ಗುಣಗಳನ್ನ ಸಂಯದ್ವಾಮತ್ವಾದಿ ಗುಣ ಉದ್ದಕ್ಕೂ ಹೇಳ್ಕೊಂಡ್ಬಂದ್ಯ. ಆ ಗುಣಗಳನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಸಗುಣೋಪಾಸನೆಯಲ್ಲಿ. ಎಲ್ಲಿ ಅಂದ್ರೆ ಅಕ್ಷಿ ಪುರುಷೋಪಾಸನೆ. ದಕ್ಷಿಣೆ ಅಕ್ಷಯ ಪುರುಷನ್ ಅಂತ ಹೇಳಿದ್ದಾರಲ್ಲ, ಬಲಗೊಂಡಿರ್ತಕ್ಕಂಥ ಪುರುಷರನ್ನ ನಾವು ಬ್ರಹ್ಮ ಕೇಳಬೇಕು, ಉಪಾಸನೆ. ಅಲ್ಲಿ ಹೇಳಿರ್ತಕ್ಕಂಥ ಸಂಯದ್ವಾಮತ್ವಾದಿ ಗುಣ ಅದೆಲ್ಲಿ? ಅಕ್ಷಿ ಪುರುಷೋಪಾಸನೆ, ಅದು ಸಗುಣೋಪಾಸನೆ. ಮತ್ತೆ ಈ ಸತ್ಯಕಾಮ ಸತ್ಯಸಂಕಲ್ಪ ಅಂತ ಹೇಳಿದ್ದಾರಲ್ಲ, ಅಯ್ಯೋ ಇದು
ದಹರೋಪಾಸನೆ ಅಂದ್ರೆ ಏನು? ನಿರ್ಗುಣೋಪಾಸನೆ. ಯಾವ ಗುಣವೂ ಇಲ್ಲ ಇಲ್ಲಿ. ಎಲ್ಲಿ? ಏಷ ಆತ್ಮ ಅಪಹತ ಪಾಪ್ಮ. ಅಪಹತ ಪಾಪ್ಮ ಇವನು. ವಿಜರೋ ವಿಮೃತ್ಯು ವಿಶೋಕೋ ವಿಜಿಗಿತ್ಸೋ ಅಪಿಪಾಸಃ. ವಿಜಿಗತ್ಸ ಮತ್ತೆ ಅಪಿಪಾಸ ಇವನು. ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಹೇಳಿದ್ದೇನೆ. ದಹರೋಪಾಸನೆ ಒಂದು ಸಗುಣೋಪಾಸನೆ, ಒಂದು ನಿರ್ಗುಣೋಪಾಸನೆ. ಹಾಗಾಗಿ ಸಂಯದ್ವಾಮತ್ವಾದಿ ಗುಣವನ್ನ ಇಲ್ಲಿ ತಗೊಂಡ್ಬರಬಾರದು. ಸತ್ಯಕಾಮತ್ವವನ್ನು ಹೇಳಿರೋ ಕಡೆ ಸತ್ಯಕಾಮತ್ವವನ್ನು ಹೇಳಿರೋ ಕಡೆ ಸಂಯದ್ವಾಮತ್ವ ಹೇಳಿರೋ ಕಡೆ ಸತ್ಯಕಾಮ ತಗೊಂಡ್ಬರ್ಬಾರ್ದು. ಸತ್ಯಕಾಮತ್ವವನ್ನು ತಗೊಂಡ್ಬರ್ಬಾರ್ದು. ಹಾಗೆ ಉಪಾಸನಾ ಭೇದೇ ಸತಿ ನ ಅನ್ಯೋನ್ಯ ಧರ್ಮಾಣ ಅನ್ಯೋನ್ಯತರ ಪ್ರಾಪ್ತಿ. ಯಥಾಚ ದ್ವೇ ನಾರ್ಯೌ ಏಕ ನೃಪತಿ ಉಪಾಸಾತೆ ಛತ್ರೇಣ ಏಕ ಚಾಮರೇಣ ಅನ್ಯ. ಒಂದು ಉದಾಹರಣೆ ಕೊಡ್ತಾರೆ. ಏನು ನೋಡಿ, ಹಿಂದಿನ ಕಾಲದ ಮಾತು, ರಾಜರ ಮಹಾರಾಜರ ಕಾಲದ ಮಾತು. ಯಥಾ ದ್ವೇ ನಾರ್ಯವು, ಇಬ್ಬರು ವನಿತೆಯರು. ರಾಜ ಕೂತಿದ್ದಾನೆ, ಸಭೆ ನಡೀತಾ ಇದೆ, ರಾಜಸಭೆ. ಏನ್ ಮಾಡಿದ್ದಾರೆ? ಆ ರಾಜನ ಅಕ್ಕಪಕ್ಕದಲ್ಲಿ ಇಬ್ಬರು ವನಿತೆಯರು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಉಪಾಸನೆ ಮಾಡ್ತಾ ಇದ್ದಾರೆ. ಉಪಾಸನೆ ಅಂದ್ರೆ ಸೇವೆ ಅಂತ ಅಷ್ಟೇ, ಸೇವೆ ಮಾಡ್ತಾ ಇದ್ದಾರೆ. ಏನು? ಏಕಂ ನೃಪತಿ, ಸೇವೆ ಮಾಡ್ತಾ ಇದ್ದೆ. ಒಂದೇ ರಾಜ, ಒಬ್ಬನೇ ರಾಜನನ್ನ ಇಬ್ಬರು ವನಿತೆಯರು ಉಪಾಸಾತೆ, ದ್ವಿವಚನ ಇದು. ಉಪಾಸ್ತೆ, ಉಪಾಸಾತೆ, ಉಪಾಸತೆ ಅಂತಕ್ಕಂಥದ್ದು. ಉಪಾಸಾತೆ ದ್ವಿವಚನ. ಇಬ್ಬರು ವನಿತೆಯರು ಉಪಾಸನೆ ಮಾಡುತ್ತಿದ್ದರೂ ಕೂಡ ಇಬ್ಬರ ಧರ್ಮವೂ ಬೇರೆ, ಇಬ್ಬರ ಉದ್ದೇಶವೂ ಬೇರೆ. ಒಬ್ಬಳು ಛತ್ರಿ ಹಿಡ್ಕೊಂಡಿದ್ದಾಳೆ, ಇನ್ನೊಬ್ಬಳು ಚಾಮರವನ್ನು ಹಿಡ್ಕೊಂಡಿದ್ದಾಳೆ. ಚಾಮರ ಹಿಡ್ಕೊಂಡಿರ್ತಕ್ಕಂಥ ಅವಳ ಒಂದು ಕಾರ್ಯಗಳೇ ಬೇರೆ. ಅದು ಇವಳ ಕಾರ್ಯವೇ ಬೇರೆ. ಛತ್ರಿ ಹಿಡ್ಕೊಂಡಿದ್ದವಳು ನೋಡಿ, ಕೈನ ಅಲ್ಲಾಡ್ಸೋಕ್ಕಾಗತ್ತಾ? ಛತ್ರಿ ಹಿಡ್ಕೊಂಡು ಕೈನ ಹೀಗೆ ಅಲ್ಲಾಡ್ಸೋಕ್ಕಾಗತ್ತಾ? ಇದ್ದಾರ? ಆಗೋದಿಲ್ಲ. ಅವಳ ಧರ್ಮ ಅದು. ಇವಳು ಚಾಮರ ಹಿಡ್ಕೊಂಡವಳು, ಅವಳು ಕೈನ ಅಲ್ಲಾಡಿಸ್ತಾ ಇರ್ಬೇಕು ಈ ಮೇಲೆ ಚಾಮರ. ಉಪಾಸನೆ ಒಂದೇ. ಹಾಗೆ ಎರಡೂ ಗುಣಗಳು, ಎರಡೂ ಧರ್ಮಗಳು ಬೇರೆ ಬೇರೆ ಇರುತ್ತೆ. ಯಾಕೆ ಬೇರೆ ಬೇರೆ ಅಂತಂದ್ರೆ ಆ ಒಂದು ನೋಡಿ, ಇಲ್ಲಿ ಹೇಳ್ತಾರೆ ತತ್ರ ಉಪಾಸ್ಯೈಕತ್ವೇಪಿ ಉಪಾಸನಾ ಭೇದೋ ಧರ್ಮ ವ್ಯವಸ್ಥಾ ಚ ಭವತಿ. ಏವಂ, ಇಲ್ಲಿ ಉಪಾಸ್ಯ ಒಂದೇ ಆದರೂ ಕೂಡ ಉಪಾಸನಾ ಭೇದ. ಒಬ್ಬಳು ಛತ್ರದಿಂದ ಉಪಾಸನೆ, ಒಬ್ಬಳು ಚಾಮರದಿಂದ ಉಪಾಸನೆ. ಹೀಗಾಗಿ ಈ ಧರ್ಮ ವ್ಯವಸ್ಥೆ ಕೂಡ ಹಾಗೆ ಇದೆ. ಒಬ್ಬಳು ಕೈನ ಅಲ್ಲಾಡಿಸ್ಬೇಕು, ಇನ್ನೊಬ್ಳು ಕೈಯನ್ನು ಹಿಡ್ಕೊಂಡಿರ್ಬೇಕು, ನೇರವಾಗಿ ಹಿಡ್ಕೊಂಡಿರ್ಬೇಕು. ಏನೋ ಎಕ್ಸಾಂಪಲ್ ಇದು ಅಷ್ಟೇ, ಉದಾಹರಣೆ. ಏವಂ ಇಹಾಪಿ, ಅದೇ ರೀತಿ ಇಲ್ಲಿಯೂ ಕೂಡ ಒಂದೇ ಉಪಾಸ್ಯ ಬ್ರಹ್ಮ ಒಂದೇ ಆದರೂ ಕೂಡ ಇಲ್ಲಿಯ ಒಂದು ಉದ್ದೇಶ ಬೇರೆ, ಮತ್ತೆ ಆ ಪಡೆಯತಕ್ಕಂಥ ಫಲವೂ ಬೇರೆ, ಎಲ್ಲವೂ ಬೇರೆ. ಹಾಗಾಗಿ ಧರ್ಮಗಳು ಬೇರೆ. ಮತ್ತೆ ಉಪಚಿತ ಅಪಚಿತ ಗುಣತ್ವಮ್ಮೆ ಸತಿ ಭೇದ ವ್ಯವಹಾರೇ ಸಗುಣೇ ಬ್ರಹ್ಮಣಿ ಉಪಪದ್ಯತೆ ನ ನಿರ್ಗುಣೇ ಪರಸ್ಮಿನ್ ಬ್ರಹ್ಮಣಿ. ಎಲ್ಲ ಉಪಚಿತ ಅಪಚಿತ ಗುಣ ಅಂದ್ರೆ ಹೆಚ್ಚು ಕಡಿಮೆ ಗುಣಗಳು. ಉಪಚಿತ ಅಪಚಿತ ಹೆಚ್ಚು ಕಡಿಮೆ ಗುಣಗಳು. ಒಬ್ಬಳ ಕೈನ ಹಿಡ್ಕೊಂಡಿದ್ದಾಳೆ ನೇರವಾಗಿ, ಇನ್ನೊಬ್ಬಳ ಕೈನ ಅಲ್ಲಾಡಿಸ್ತಾ ಇದ್ದಾಳೆ. ಏನೋ ಅದು ಭೇದ. ಒಟ್ಟು ಇದು ಭೇದ ವ್ಯವಹಾರ ಸಗುಣೇ ಬ್ರಹ್ಮಣಿ. ಸಗುಣ ಬ್ರಹ್ಮದಲ್ಲಿ ಮಾತ್ರ ಇದು ಹೊಂದತಕ್ಕಂಥದ್ದು. ಹೌದು ತಾನೆ? ಯಾರಿಗೆ ಅವೆಲ್ಲ ಬೇಕೋ ಅವ್ರಿಗೆ ಹೊಂದತಕ್ಕಂಥದ್ದಿದು. ಅಲ್ಲದೆ ನ ನಿರ್ಗುಣ ಬ್ರಹ್ಮಣೇ ಪರಸ್ಮಿನ್ ಅಂದ್ರೆ ಪರಬ್ರಹ್ಮ, ನಿರ್ಗುಣ ಪರಬ್ರಹ್ಮದಲ್ಲಿ ಇದು ಯಾವುದು ಹೊಂದೋದಿಲ್ಲ. ಅತ ನ ಸತ್ಯಕಾಮತ್ವಾದೀನಾಂ ಧರ್ಮಾಣಾಂ ಕ್ವಚಿಚ್ಯುತಾನಾಂ ಸರ್ವತ್ರ ಪ್ರಾಪ್ತಿ ಇತ್ಯರ್ಥ. ಅಲ್ಲಿ ನಿರ್ಧಾರ ಮಾಡಿದ್ದಾರೆ ಏನಂತ. ಆದ್ದರಿಂದ ಈ ಸತ್ಯಕಾಮ ಅಂತ ಹೇಳಿದ್ರಲ್ಲ, ಏಷ ಆತ್ಮಾಪಗತ ಪಾಪ್ಮ ವಿಜರೋ ವಿಮೃತ್ಯುರ್ವಿಶೋಕೋ ವಿಜಿಘತ್ಸೋ ಅಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ ಎಲ್ಲ ಹೇಳಿದ್ರಲ್ಲ, ಇವೆಲ್ಲವನ್ನೂ ಕೂಡ ಆ ಸಂಯದ್ವಾಮತ್ವಾದಿ ಗುಣವನ್ನು ಹೇಳಿದ ಸಗುಣೋಪಾಸನೆ ಅಲ್ಲಿ ಇದನ್ನ ನಾವು ತೆಗೆದುಕೊಂಡು ಹೋಗಬಾರದು. ಅತಃ ನ ಈ ಸತ್ಯಕಾಮತ್ವಾದಿ ಗುಣ ಹೇಳ್ಕೊಳ್ಳ, ಆ ಗುಣ ಇಲ್ಲೂ ತರಬಾರದು. ಅದು ಬೇರೆ ವಿಚಾರ. ಎರಡೂ ಒಂದು ಅರ್ಥ ಇತ್ಯರ್ಥ ಅಂಥೇಳಿ ಎರಡನ್ನೂ ಕೂಡ ಬೇರೆ ಬೇರೆ ತರಬಾರದು.
ಅದಲ್ಲೇ ಇದು ಉದ್ದೇಶ ಬೇರೆ ಅದು. ಅದು ಸಗುಣ ಬ್ರಹ್ಮ, ಇದು ನಿರ್ಗುಣ ಬ್ರಹ್ಮ. ಬ್ರಹ್ಮ ಒಂದೇ. ಆದರೂ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು ಯಾವುದು? ನಿರ್ಗುಣ ಬ್ರಹ್ಮದಲ್ಲಿ ಆರೋಪ. ಸಗುಣ ಬ್ರಹ್ಮದಲ್ಲಿ ಆರೋಪ ಅಲ್ಲ, ಅದು ಸ್ವರೂಪ. ನಿಜವಾಗ್ಲೂ ಇರ್ತಕ್ಕಂಥ ಗುಣಗಳನ್ನು ಉಂಟು ಸಹಿತ, ಗುಣ ಸಹಿತವಾದ ಸ್ವರೂಪ, ರೂಪ ಸಹಿತವಾದದ್ದು ಸಗುಣ. ಸ್ವರೂಪ ಸಗುಣ, ಇದು ನಿರ್ಗುಣ. ಹೀಗೆ ಎರಡರಲ್ಲೂ ಕೂಡ ಭೇದ ಇದೆ. ಅಲ್ಲಿ ತಗೋಬೇಕು, ಇಲ್ಲಿ ತಗೋಬಾರದು ಅಂತ ಹೇಳಿದ್ದಾರೆ. ಈ ಮುಂದಿನ ಸೂತ್ರನೂ ಕೂಡ ಅದು ಏನಿಲ್ಲ, ಈ ಇದೇ ಈ ಉಳಿದ ಧರ್ಮಗಳು ಯಾವುದು ಇರ್ತಲ್ಲ ಅದನ್ನೂ ಕೂಡ ಈ ಎಲ್ಲೆಲ್ಲಿಯೂ ಕೂಡ ಇರ್ತವೆ, ಅದನ್ನು ಹೀಗೆ ತಗೊಳ್ಬೇಕು ಅಂತ ಮಾತ್ರ ಹೇಳಿ ಈ ಅಧಿಕರಣವನ್ನು ಮುಗಿಸ್ತಾರೆ. ಮುಂದಿನ ಒಂದು ಅಧಿಕರಣ ಕೂಡ ಬಹಳ ಸ್ಪಷ್ಟವಾಗಿ ಅದನ್ನ ಈ ಪರಬ್ರಹ್ಮ ಮತ್ತು ಉಪಾಸ್ಯ ಬ್ರಹ್ಮ ಇವೆಲ್ಲ ಕೂಡ ಸ್ಪಷ್ಟವಾಗಿ ಮುಂದಿನ ಅಧಿಕರಣದಲ್ಲಂತೂ ನಮ್ಮ ಒಂದು ಈ ಇಂದ್ರಿಯಾದಿಗಳಿದೆಲ್ಲ ಅದನ್ನು ಇಟ್ಟುಕೊಂಡು ಹೇಳಿದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.